ನಾನು ಗುಳಿಯಟಿ ಶೇಖರ್, ಮಾಜಿ ಮಂತ್ರಿ ಮತ್ತು ಮಾಜಿ ಶಾಸಕ, ಹೊಸದುರ್ಗ ವಿಧಾನಸಭಾ ಕ್ಷೇತ್ರ. ಮಾಜಿ ಮಂತ್ರಿ. ಬಿಜೆಪಿ ಸರ್ಕಾರವನ್ನ 2008ರಲ್ಲಿ 110 ಸೀಟ್ ಬಂದಂತ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನ ತರಲಿಕ್ಕೆ, ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಗುಳಿಯಟಿ ಶೇಖರ್ ಮೊದಲಿಗನಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ₹1 ದುಡ್ಡು ತಗೊಂಡಿಲ್ಲ. ಪುಕ್ಷೆಟ್ಟೆ ₹1 ದುಡ್ಡು ತಗೊಂಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಜನರಲ್ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದು ಪುಕ್ಷೆಟ್ಟೆ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಮಾಡಿದಂತಹ ನಾನೇ ಗುಳಿಯಟಿ ಶೇಖರ್ ಮಾತಾಡ್ತಾ ಇರೋದು. ಅಂದ್ರೆ ಜನರಲ್ ಕ್ಷೇತ್ರದಲ್ಲಿ ಗೆದ್ದು ಒಬ್ಬ ಬೋವಿ ಸಮಾಜದ ಪರಿಶಿಷ್ಟ ಜಾತಿಯವನಾಗಿ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಮಾಡಿದಂತಹ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ಮಾಡಿದಂತಹ ನಾನು ಗುಳಿಯಟಿ ಶೇಖರ್ ಮಾತಾಡ್ತಾ ಇರೋದು. ಇಲ್ಲಿ ನಾನು ಮಾತಾಡ್ತಾರೆ ಈ ಸಂದರ್ಭದಲ್ಲಿ ಈಗ ಮಾತಾಡೋ ಉದ್ದೇಶ ನನ್ನನ್ನ ಯಾವ್ದಾರ ಅಂತ ತಿಳ್ಕೊಡ್ರಿ, ಪರವಾಗಿಲ್ಲ. ಆದ್ರೆ ವಸ್ತುಸ್ಥಿತಿ ಬಗ್ಗೆ ನಾನು ವಿವರಿಸ್ತಾ ಇದ್ದೇನೆ. ಈಗ ನನ್ನ ಅಭಿಪ್ರಾಯ ಅಷ್ಟೇ, ಇದು ವೈಯಕ್ತಿಕ ಅಭಿಪ್ರಾಯ. ನನಗೆ ಫೇಸ್ಬುಕ್ ಅಲ್ಲಿ ಲೈವ್ ನನ್ಗೆ ಗೊತ್ತಿಲ್ಲ, ಫೇಸ್ಬುಕ್ ಅಲ್ಲಿ ಲೈವ್ ಹೋಗೋದು ಇದೆಲ್ಲ ನನ್ಗೆ ಗೊತ್ತಿಲ್ಲ. ನನಗೆ ಅದಕ್ಕೆ ಈಗ ಈ ರೂಪದಲ್ಲಿ ನಾನು ಮಾಡೋದು, ನಾನು ಹೇಳಿಕೆ ಕೊಡೋದು, ನನಗಿರೋ ಯಾವ ಪೇಪರ್ಲಿ, ಟಿವಿನಲ್ಲಿ, ಮಾಧ್ಯಮದಲ್ಲಿ ಬಿಡ್ತದೋ ಗೊತ್ತಿಲ್ಲ. ಆದ್ರೆ ವಾಸ್ತವ ಸಂಗತಿಯನ್ನು ಹೇಳ್ತಾ ಇದ್ದೀನಿ. ಬಿಜೆಪಿ ಸರ್ಕಾರವನ್ನ ದಕ್ಷಿಣ ಭಾರತದಲ್ಲಿ ಸರ್ಕಾರ ರಚನೆ ಮಾಡ್ಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರು ಮಾಡ್ಲಿಕ್ಕೆ ₹1 ದುಡ್ಡು ತಗೊಂಡಂಗೆ ಪುಕ್ಷೆಟ್ಟೆ ಮುಖ್ಯಮಂತ್ರಿ ಮಾಡಿದ್ದು ನಾನು ಗುಳಿಯಟಿ ಶೇಖರ್ ಮಾತಾಡ್ತಾ ಇದ್ದೆ. ಈಗ ಯಾಕಂದ್ರೆ ನನ್ಗೆ ಹೆಮ್ಮೆ ಇದೆ. ಯಡಿಯೂರಪ್ಪ ಸಾಹೇಬರು ಅವಾಗ ಅವ್ರ ಮೇಲೆ ಗೌರವ ಇತ್ತು. ಯಾಕೆ ಗೌರವ ಇತ್ತು ಅಂತ ಹೇಳಿದ್ರೆ ಗೊತ್ತಾ? ಯಡಿಯೂರಪ್ಪ ಸಾಹೇಬ್ರ ಮೇಲೆ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಾನು ಇದ್ದಿದ್ದಲ್ಲೇ ಅನ್ನ ತಿಂದಿದ್ದು ಬೆಳೆದಿದ್ದು, ಒಂದಷ್ಟು ಬೆಳೆದಿದ್ದಲ್ಲ JDS ಇಂದ. ಆದ್ರೂ ಕೂಡ ಕುಮಾರಣ್ಣನ್ಗೆ ವಚನ ಭ್ರಷ್ಟ ಆಯ್ತು, ಮಾತಿ ಕದ್ರು ಅಂತೇಳಿ ಅದೊಂದೇ ವಿಚಾರ ಇಡೀ ರಾಜ್ಯದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ನನಗೆ ಅವಕಾಶ ದೇವರು ಕೊಟ್ಟಿದ್ರಿಂದ ಯಡಿಯೂರಪ್ಪ ಸಾಹೇಬ್ರಿಗೆ ನಾನು ಮೊದಲೇ ಆದ್ಯತೆ ಕೊಟ್ಟು ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗ್ಲಿ ಅಂತ ಪುಕ್ಷೆಟ್ಟೆ ₹1 ದುಡ್ಡು ತಗೊಂಡಿಲ್ಲ ಸ್ವಾಮಿ ಯಾರ ಹತ್ರ. ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಮಾಡಿದ್ರು. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ಕಾರಣಕರ್ತನಾದ ನಾನು. ಈಗ ನನ್ನ ಅಭಿಪ್ರಾಯ ಅಷ್ಟೆ. ಅವತ್ತು ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ನಮ್ಮ ಹೊಸದುರ್ಗದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಂತಿದೆ, ನಮ್ಮ ಹೊಸದುರ್ಗ ಟೌನ್ ಅಲ್ಲಿ. ಅವತ್ತು ನಮ್ಮ ಕುರುಬ ಸಮಾಜ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ಕುರುಬ ಸಮಾಜ ಅಲ್ಲಿ ಒಂದು ಸಭೆ ಕರೆದಿದ್ರು. ಅವತ್ತು ಸಭೆ ಕರೆದಾಗ ಹೇಳಿದ್ವಿ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವತ್ತು ಆ ದೇವಸ್ಥಾನದಲ್ಲಿ, ಸಿದ್ದೇಶ್ವರ ದೇವಸ್ಥಾನದ ಹೊಸದುರ್ಗ ಟೌನ್ ಅಲ್ಲಿ ಕುರುಬ ಸಮಾಜದವ್ರು ಅಂದ್ರೆ ನಮ್ಮ ಕಾರ್ಯಕರ್ತರು ಅವತ್ತು ಕರೆದಿದ್ರು. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ಮೊದಲನೇ ಓಟು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಆಗ್ತಿದೆ ಅಂತ ಹೇಳಿದ್ದೆ ಅವತ್ತು. ಆದ್ರೆ ಅವತ್ತು ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಇದ್ರೂ ಕೂಡ ಅವತ್ತು ಆಗ್ಲಿಲ್ಲ. 2008ರಲ್ಲಿ ನಾನು ಅವತ್ತು ಆ ಸಮಾಜದವರೆಲ್ಲ ನನಗೆ ಅವ್ರದೇ ಸಮಾಜದ ಕಾಂಗ್ರೆಸ್ ವ್ಯಕ್ತಿ ಇದ್ರು ಕೂಡ ನನಗೆ ಓಟ್ ಹಾಕಿದ್ರು. ನನಗೆ 2008ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನ್ಗೆ ಇವತ್ತು ಕೂಡ ಗೌರವ ಇದೆ, ಯಾವತ್ತೂ ಗೌರವ ಇದೆ. ಯಾಕಂದ್ರೆ ಅವರು ಜಾತ್ಯತೀತವಾದಂತ ವ್ಯಕ್ತಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯ ಆಯ್ತು ಅಂತೇಳಿ ಸಾಮಾನ್ಯ ವೋಟರ್ಸ್ ಆಗಿ ಅವತ್ತು ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಕೈ ಎತ್ತಿತ್ತು. ₹1 ದುಡ್ಡು ತಗೊಂಡಿಲ್ಲ, ಅದಕ್ಕೆ ನನಗೆ ಬಹಳ ಗೌರವ. ನನ್ಗೆ ದುರಂಕಾರ ಜಾಸ್ತಿ. ನನಗೆ ಪುಕ್ಷೆಟ್ಟೆ ಓಟ್ ಹಾಕಿದ್ರಲ್ಲ, ಅದಕ್ಕೆ ದುರಂಕಾರ ಜಾಸ್ತಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಏನಿದೆ, ಸಿದ್ದರಾಮಯ್ಯ ಸಾಹೇಬರು ಅವರು ಪ್ರಶ್ನಾತೀತ ನಾಯಕರು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಡಿಯೂರಪ್ಪ ಸಾಹೇಬ್ರನ್ನ ಅವತ್ತು ಹೆಂಗೆ ನಾನು ಗೌರವ ಕೊಡ್ತಾ ಇದ್ನೋ ಹಂಗೆ ಇವತ್ತು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ. ನಾನಂತೂ ನಿಂತ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ಸಮಾಜದವರು ಗೌರವದ ಕೂತ ತಗೊಂಡು ಹೋಗ್ತಾ ಇದ್ದಾರೆ. ಜನರಲ್ ಕ್ಷೇತ್ರದಲ್ಲಿ ನಾನು ಗೆದ್ದಿರೋದು ನನ್ನ ಅಭಿಪ್ರಾಯ, ನಾನು ಸಾಮಾನ್ಯ ಪ್ರಜೆ ಅಷ್ಟೇ, ಕಾಮನ್ ವೋಟರ್ಸ್ ಆಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಎಲ್ಲೋ ಒಂದ್ ಕಡೆ ಅಭಿಮಾನ, ಖಂಡಿತ ಅಭಿಮಾನ. ಅವರ
ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ತಪ್ಪು ಮಾಡಿಲ್ಲ ಅಂತೇಳಿ ಅವ್ರ ಬಗ್ಗೆ ಏನೇನೋ ಕಮೆಂಟ್ಗಳೆಲ್ಲ ಬರ್ತಾ ಇದೆ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, 5 ಸರಿ ಎಷ್ಟು 3 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, 15 ವರ್ಷದ ಕಾಲ ಮಾಡಿದ್ದಾರೆ. ಸ್ವಾಮಿ, ನಾವ್ ಹೇಳೋದು ಸಾರ್ವಜನಿಕ ಜನರಿಗೆ ಅಭಿಪ್ರಾಯ, ನನ್ನ ಅಭಿಪ್ರಾಯ ಹೇಳ್ತಾ ಇದೀನಿ. ಇವತ್ತು ಸುಪ್ರೀಂ ಇಲ್ಲಿ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇಷ್ಟೇ. 2008ರಲ್ಲಿ ಬಿಜೆಪಿ ಸರ್ಕಾರವನ್ನ ಬರಮಾಡ್ಲಿಕ್ಕೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ಕಾರಣಕರ್ತರಾದ ನಾನು ಅಂತ ಹೇಳ್ಕೊಳಕ್ ನನ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ತಗೊಂಬರ್ಲಿಕ್ಕೆ ಯಾವ್ದೇ ಆಪರೇಷನ್ ಮಾಡ್ಲಿಲ್ಲ, ಅವಾಗ ಏನು ಮಾಡ್ಲಿಲ್ಲ. ಯಡಿಯೂರಪ್ಪ ಸಾಹೇಬ್ರ ಸಮಾಜದವರು ಕೂಡ ಕಾಂಗ್ರೆಸ್ ಅಲ್ಲಿ JDS ಗೆದ್ದಿದ್ರು ಕೂಡ ಅವ್ರು ಯಾರು ರಾಜೀನಾಮೆ ಕೊಡ್ಲಿಲ್ಲ. ಅವ್ರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾನು ಪರಿಶಿಷ್ಟ ಜಾತಿವಾದ ಬೋವಿ ಸಮಾಜ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಮೊದಲನೇದಾಗಿ ನಾನು ಕೈ ಎತ್ತಿದ್ದು, ಪುಕ್ಷೆಟ್ಟೆ ಕೈ ಎತ್ತಿದ್ದು. ಅದಕ್ಕೆ ನನಗೆ ದುರಹಂಕಾರ ಜಾಸ್ತಿ. ನನ್ನ ಅಭಿಪ್ರಾಯ ಇವತ್ತು ಅವ್ರು ಮುಖ್ಯಮಂತ್ರಿ ಆದ್ರು, ಬಿಜೆಪಿ ಸರ್ಕಾರ ಬಂತು, ಅದ್ರ ಹೆಸರು ಕೊನೆಗೆ ಏನೋ ಹೋಗುತ್ತೆ, ಬಿಜೆಪಿಗೆ ಹೋಗುತ್ತೆ, ಅದು ಕೇಂದ್ರಕ್ಕೆ ಹೋಗುತ್ತೆ, ರಾಜ್ಯ ನಾಯಕರು, ಕೇಂದ್ರ ಸರ್ಕಾರದ ನಾಯಕರು ಎಲ್ಲ ಹೋಗುತ್ತೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದೆ, ಅವ್ರನ್ನ ಕಾಲು ಎಳಿಯಕ್ಕೆ ಅವ್ರನ್ನ ಕೋರ್ಟ್ ಅಲ್ಲಿ ಈಗೆಲ್ಲ ಕೇಸ್ಗಳೆಲ್ಲ ನಡೀತಾ ಇದೆ. ಆದ್ರೆ ನನ್ನ ಅಭಿಪ್ರಾಯ, ನಮ್ದು 2008ರಲ್ಲಿ 5 ಜನ ಪಕ್ಷೇತರಾಗಿ ನಾವು ಗೆದ್ದಿದ್ವಿ, ಯಾರು ಮುಲಾಜಲ್ಲಿ ಇರ್ಲಿಲ್ಲ. ನಾವೊಬ್ಬನೆಲ್ಲ 6 ಜನ ಗೆದ್ದಿದ್ವಿ, ಯಾರು ಮುಲಾಜಲ್ಲೂ ನಾವಿರ್ಲಿಲ್ಲ. ಅವತ್ತು ನಾವು ಪಕ್ಷೇತರವಾಗಿ ನಿಂತಿದ್ವಿ. ನಾವ್ ಯಾರಿಗೆ ಬೇಕಾದ್ರೂ ಮಾಡ್ಬೋದು, ನಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಷ್ಟ ಕಷ್ಟ ಆಗಿಲ್ಲ ನನ್ ಬೇಡ ಅಂತ ವಾಪಸ್ ಬರೋದಿತ್ತು. ಅವತ್ತು ನಾವು ಸಿದ್ದರಾಮಯ್ಯ ಯಡಿಯೂರಪ್ಪ ಸಾಹೇಬ್ರಿಗೆ ಬೆಂಬಲವನ್ನು ವಾಪಸ್ ಪಡೆದ್ವಿ. ನಾವು ನಮ್ಮ ಅಭಿಪ್ರಾಯ ರೀ, ನಾವು ಯಾರ ಮುಲಾಜಲ್ಲೂ ಇಲ್ಲ, ವಾಪಸ್ ಪಡೆದ್ವಿ. ಅವತ್ತು ಅಸೆಂಬ್ಲಿನಲ್ಲಿ ನಮಗೆ ಪ್ರವೇಶ ಮಾಡಲಿಲ್ಲ. ಅವತ್ತು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೋರ್ಟ್ಗಳು ನಮ್ಮ ವಿರುದ್ಧವಾಗಿ ಬಂತು. ಅವತ್ತು ನಮ್ಮನ್ನ ಅನರ್ಹ ಮಾಡಿದ್ರೆ, ಯಡಿಯೂರಪ್ಪ ಸಾಹೇಬ್ರ ಸರ್ಕಾರದಲ್ಲಿ ನಾವು ಓಟ್ ಹಾಕ್ಬಾರ್ದಂತ ಅನರ್ಹ ಮಾಡಿದ್ರು. ಆಮೇಲೆ ನನ್ಗೆ ಹೇಳಿದ್ರು ಗುಳೇಟಿ ಶೇಖರ್ ಹಂಗೆ ಹರ್ಕೊಂಡ ಅದು ಇದು ಅಂತ ಹೇಳಿದ್ರು. ಅವತ್ತು 5 ಜನ ನಮ್ಗೆ ಪ್ರವೇಶ ಮಾಡ್ಲಿಲ್ಲ. ನಾವು ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ವಿ. ಸುಪ್ರೀಂ ಕೋರ್ಟ್ ಹೋಗಿ ಇಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ಪರ ಆಗ್ಲಿಲ್ಲ. ಇದು ಪ್ರಮುಖ ವಿಷಯ. ಇಲ್ಲಿ ಅನರ್ಹ ಮಾಡಿದ್ರೆ ನಮ್ಗೆ, ನಾವು ಹೈಕೋರ್ಟ್ ಹೋದ್ವಿ, ಸಿಂಗಲ್ ಬೆಂಚ್ ಅಲ್ಲಿ ನಮ್ಮ ಪರವಾಗಿ ಆಗ್ಲಿಲ್ಲ, ಡಬಲ್ ಬೆಂಚ್ ಅಲ್ಲೂ ಕೂಡ ನಮ್ಮ ಪರವಾಗಿ ಆಗ್ಲಿಲ್ಲ. ಆದ್ರೆ ನಮ್ಮ ಅಂಬೇಡ್ಕರ್ ಸಾಹೇಬ್ರು, ಅಂಬೇಡ್ಕರ್ ನಮಗೆ ನಮ್ಮ ಪ್ರಾಣ ಅವರು. ಅಂಬೇಡ್ಕರ್ ಕೊಟ್ಟದ ಸಂವಿಧಾನದಲ್ಲಿ ಅಂಬೇಡ್ಕರ್ ದೇವರ ರೂಪದಲ್ಲಿ ಎಲ್ಲಿದ್ರು, ನ್ಯಾಯ ದೇವತೆಯಲ್ಲಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಪಕ್ಷೇತರ ಪರವಾಗಿ ಬಂತು ಆದೇಶ. ಅದೇ ನಮ್ಗೆ ನ್ಯಾಯ ದೇವತೆ ಕಣ್ತೆರೆದಿದ್ದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ. ಹಾಗಾಗಿ ನಮಗ್ ನ್ಯಾಯ ಸಿಕ್ಕಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ. ಇಲ್ಲೂ ಕೂಡ ಅಲ್ಲಿ ಆಟ ಆಡ್ಬಿಟ್ರು ಎಲ್ಲ. ಯಡಿಯೂರಪ್ಪ ಸಾಹೇಬ್ರು ಆಟ ಆಡ್ಬಿಟ್ರು, ಅವಾಗ ಆಟ ಆಡ್ಬಿಟ್ರು. ಇಲ್ಲ ಹೈಕೋರ್ಟ್ ಅಲ್ಲಿ ಆಟ ಆಡಿದ್ರು, ಡಬಲ್ ಬೆಂಚ್ ಸಿಂಗಲ್ ಬೆಂಚ್ ಅಲ್ಲಿ ಆಟ ಆಡಿದ್ರು. ನಮಗೆ ನ್ಯಾಯ ಸಿಕ್ಕಿದಲ್ಲಿ ನಮ್ಮ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ನಮಗ್ ನ್ಯಾಯ ದೇವತೆ ಎಲ್ಲಿ ಸಿಕ್ತು? ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ನ್ಯಾಯ ಸಿಕ್ತು. ಸುಪ್ರೀಂ ಕೋರ್ಟ್ ಹೋದ್ಮೇಲೆ ನಮಗ್ ನ್ಯಾಯ ಸಿಕ್ತು. ಅಲ್ಲಿ ಚೀಮಾರಿ ಹಾಕಿ ಕಳಿಸ್ತು, ಚೀಮಾರಿ ಆಗ್ತು. ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು. ನಮಗ್ ನ್ಯಾಯ, ನಮ್ ನ್ಯಾಯ ದೇವತೆ ಎಲ್ಲಿದೆ, ನಮ್ಮ ಅಂಬೇಡ್ಕರ್ ಎಲ್ಲಿದೆ, ನಮ್ ದೇವರು ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದು. ಕೋರ್ಟ್ಗಳಲ್ಲಿ ಅಪೀಲ್ ಅಂತಾರೆ. ಅದು ಕೋರ್ಟ್ಗಳ ಬಗ್ಗೆ ಅಪಾರವಾದ ಗೌರವ ಇದೆ ನಮ್ಗೆ. ಹಾಗೇನೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ನನ್ನ ಅನಿಸಿಕೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ನ್ಯಾಯ ದೇವತೆ, ನಮ್ಮ ಅಂಬೇಡ್ಕರ್ ಕೊಟ್ಟಂತ ನ್ಯಾಯ ದೇವತೆ ನನಗನ್ಸುತ್ತೆ, ನನ್ನ ವೈಯಕ್ತಿಕ ಅನಿಸುತ್ತೆ. ಇಲ್ಲಿ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ನಮ್ಮ ಚಂದ್ರಚೂಡ್ ನ್ಯಾಯಮೂರ್ತಿ ಮುಖ್ಯ ಅಲ್ಲಿರೋದು ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ ದೇವ್ರು ಇರೋದು. ಹಂಗಾಗಿ ಸಿದ್ದರಾಮಯ್ಯ ಅವ್ರಿಗೆ ನ್ಯಾಯ ಸಿಗೋದು ನನಗನ್ಸುತ್ತೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಸಿಗೋದು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯ ಸಿಗುತ್ತೆ ನಮ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನ್ಸುತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ, ಈ ಘಟನೆ ಯಾಕೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿ ಇರ್ಲೇಬೇಕು. ಎಲ್ಲಿವರೆಗೂ ಈಗೇನೋ ಎಲ್ಲ ನೋಡ್ತಾ ಇದೀವಿ. ಇಲ್ಲಿ ಸಿಂಗಲ್ ಬೆಂಚ್ ಅಲ್ಲಿ ನನಗೆ ಅನ್ಸದ್ ಮಟ್ಟಿಗೆ ನಾವೇನು ಇಷ್ಟದಲ್ಲಿ ಮಾತಾಡ್ತೇವೆ ಅಂತ ತಪ್ಪು ತಿಳ್ಕೊಂಬೇಡ್ರಿ. ನನ್ನ ಅಭಿಪ್ರಾಯ,
ಪಕ್ಷೇತರನ 2008 ಯಾವುದೇ ಕಾರಣಕ್ಕೂ ಅನರ್ಹ ಮಾಡಂಗಿಲ್ಲ. ಆಯ್ತು, ನೀವ್ ಮಾಡ್ಬಿಟ್ರಿ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡ್ಬಿಟ್ರಿ, ಅಪೀಲ್. ಆಮೇಲೆ ಹೈಕೋರ್ಟ್ ಅಲ್ಲಿ ಸಿಂಗಲ್ ಬೆಂಚ್ ಅಲ್ಲಿ ಪಕ್ಷೇತರ ವಿರುದ್ಧವಾಗಿ ಬಂತು, ಮಾಡ್ಬಿಟ್ರಿ. ಡಬಲ್ ಬೆಂಚ್ ಅಲ್ಲಿ ವಿರುದ್ಧವಾಗಿ ಬಂತು, ಮಾಡ್ಬಿಟ್ರಿ. ಅವಾಗ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ರು. ಸುಪ್ರೀಂ ಕೋರ್ಟ್ ಹೋದ್ವಿ, ಅದೇ ನಮ್ ನ್ಯಾಯ ದೇವತೆ ನಮ್ಮ ಅಂಬೇಡ್ಕರ್ ಅಲ್ಲಿದ್ರು, ನಮ್ ಸಂವಿಧಾನ ಬರ್ತಂತ ನಮ್ ದೇವ್ರ ಅಲ್ಲಿದ್ರು, ನಮ್ ಭಾರತ ಮಾತೆ ಅಲ್ಲಿತ್ತು. ಈಗ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಅಲ್ಲಿ ಪಕ್ಷೇತರ ಪರವಾಗಿ ಬಂತು, ಅಲ್ಲಿ ನ್ಯಾಯ ದೇವತೆ ಅಲ್ಲಿ ಕಣ್ತರಿತ್ತು. ಮತ್ತೆ ವಾಪಸ್ಸು ದೇವರು ವಾಪಸ್ ತಗೊಂಬಂದು ಬಿಟ್ಟ. ಇಲ್ಲಿ ವಾಪಸ್ ಬರೋದಕ್ಕೆ ಇಲ್ಲಿ ಯಡಿಯೂರಪ್ಪನೇ ಇಲ್ಲ. ಇದು ದೇವರು ಧರ್ಮ ಹಿಂದುತ್ವ ಅನ್ನೋದು ಇಲ್ಲಿ ಭಾರತ ದೇಶ ಅನ್ನೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚ್ ಅಲ್ಲಿ ಆರ್ಡರ್ ತಕ್ಷಣ ನೀವೇನಾರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ದಯಮಾಡ ತಪ್ಪು ಕೆಲಸ ಮಾಡಕ್ ಹೋಗ್ಬಿಡ್ರಿ. ಡಬಲ್ ಬೆಂಚ್ ಅಲ್ಲಿ ಆದ ತಕ್ಷಣ ವಿರುದ್ಧ ಪರ ಬರ್ಲಿ, ರಾಜೀನಾಮೆ ಕೊಡ್ಬೇಕನ್ನೋದು ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ. ನಮ್ ದೇವ್ರು ಅಲ್ಲಿದ್ದಾರೆ, ನಮ್ ತಾಯಿ ಅಲ್ಲಿದ್ದಾರೆ, ಭಾರತ ಮಾತೆ ಅಲ್ಲಿದ್ದಾರೆ, ನಮ್ಮ ಅಂಬೇಡ್ಕರ್ ಅಲ್ಲಿದ್ದಾರೆ. ಅಲ್ಲಿ ಡಿಸೈಡ್ ಆಗ್ಲಿ. ಅಲ್ಲಿ ಡಿಸೈಡ್ ಆದಾಗ ಅವಾಗ ನಮ್ ಸಿದ್ದರಾಮಯ್ಯ ಸಾಬ್ರಿಗೆ ಅವಾಗ ನೀವು ಕೇಳ್ರಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದ್ರ ಬಗ್ಗೆ ವ್ಯತಿರಿಕ್ತವಾಗಿ ನಾನೇನು ಮಾತಾಡಿಲ್ಲ. ಏನಾರ ನಾನು ಖಂಡಿತ ದೇವರು ಧರ್ಮ ಕಾನೂನು ಅದನ್ನ ಗೌರವಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ, ಇಡೀ ರಾಜ್ಯದ ಸಾಮಾನ್ಯ ಜನರ ಅಭಿಪ್ರಾಯ ಇದು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯ, ಅವಾಗೂ ಯಡಿಯೂರಪ್ಪ ಅಂತಿದೆ, ಯಡಿಯೂರಪ್ಪ ಅಂತಿದ್ದೆ ಅವಾಗ 2008 ಯಡಿಯೂರಪ್ಪರ್ಗೆ ಅನ್ಯಾಯ ಆಯ್ತು ಅಂತ ಹೇಳ್ತಾ ಇದ್ದೆ. ಇವಾಗ್ಲೂ ಕೂಡ ನಮ್ಮ ಸಿದ್ದರಾಮಯ್ಯ ಅನ್ಯಾಯ ಆದ್ರೆ ಖಂಡಿತ ನಾವ್ ಯಾರು ಸಹಿಸೋದಿಲ್ಲ. ಇದು ಯಾರು ಸಹಿಸೋದಿಲ್ಲ. ನಾನು ಗುಳೀಟಿ ಶೇಖರ್, ಮಾಜಿ ಮಂತ್ರಿ ಮತ್ತು ಮಾಜಿ ಶಾಸಕ, ಹೊಸದುರ್ಗ ವಿಧಾನಸಭಾ ಕ್ಷೇತ್ರ.